ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷೆ ಜಿಲ್ಲೆ ಪ್ರಗತಿ ಪರಿಶೀಲನೆ. ಸೂಚ್ಯಂಕದ ನಿಗದಿತ ಗುರಿ ತಲುಪಲು ಆದ್ಯತೆಯಾಗಿ ಪರಿಗಣಿಸಿ. ಸಮೀರ್ ಶುಕ್ಲಾ. ತಾಯಿ ಮತ್ತು ಮಗು ಆಸ್ಪತ್ರೆ, ಅಂಗನವಾಡಿ ಕೇಂದ್ರಗಳಿಗೆ ಕೇಂದ್ರ ಹಣಕಾಸು ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಭೇಟಿ ಪರಿಶೀಲನೆ. ಹೊಸ ಮನೆ ಪ್ರಕಾಶನದಿಂದ ಕೆಎಸ್ ನಿಸಾರ್ ಅಹಮದ್ ಬದುಕು ಮತ್ತು ಬರಹ ಕುರಿತು ವಿಚಾರ ಸಂಕಿರಣ. ಕೆಎಸ್ ನಿಸಾರ್ ಅಹಮದ್ ಸಾಹಿತ್ಯ ಕ್ಷೇತ್ರದಲ್ಲಿ ವೈಶಿಷ್ಟ್ಯಪೂರ್ಣ ಕವಿ. ಪಾಷಾ ಹಟ್ಟಿ. ವಾರ್ಡ್ ನಂಬರ್ 15ರಲ್ಲಿ ರಾಜ ಕಾಲುವೆ ಒತ್ತುವರಿ ತೆರವುಗೊಳಿಸಲಿ. ಪರಶುರಾಮ್. ಶಾರದಾ ವಿದ್ಯಾನಿಕೇತನದಿಂದ ಅರಣ್ಯ ಜಾಗ ಒತ್ತುವರಿ. ಈರೇಶ್. ನಿವೇಶನ ಒತ್ತುವರಿ ಮಾಡಿ ದಬ್ಬಾಳಿಕೆ. ದಯಾ ಮರಣಕ್ಕೆ ಆಗ್ರಹಿಸಿ ಡಿಸಿ ಮನೆ ಮುಂದೆ ತೋರಣದಿಂಡಿ ಕುಟುಂಬದಿಂದ ಧರಣಿ. ಚಂದ್ರಬಂಡ ಬಳಿ ರಸ್ತೆ ಅಪಘಾತ. ಗಣಮೂರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಸಾವು. ವಾರ್ತೆಗಳ ವಿವರ. ಜಿಲ್ಲೆಗಳೆಂದು ಗುರುತಿಸಿಕೊಂಡಿರುವ ಜಿಲ್ಲೆ ಮತ್ತು ತಾಲೂಕುಗಳ ಸಮಗ್ರ ಅಭಿವೃದ್ಧಿ ವಿಶೇಷ ಆದ್ಯತೆಯಿಂದ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯವಿದ್ದು, ಸಂಬಂಧಿಸಿ ಇಲಾಖೆಗಳು ವಾಸ್ತವ ಮಾಹಿತಿಯನ್ನು ಕ್ರೋಢೀಕರಿಸಬೇಕೆಂದು ಕೇಂದ್ರ ಹಣಕಾಸು ಮಂತ್ರಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಹೇಳಿದರು. ಅವರಿಂದು ಜಿಲ್ಲಾಡಳಿತ ಭವನದಲ್ಲಿ ಮಹತ್ವಾಕಾಂಕ್ಷೆ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಆರ್ಥಿಕ ಮತ್ತು ಕೌಶಲ್ಯಾಭಿವೃದ್ಧಿ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ನಿಗದಿತ ಯೋಜನೆಗಳನ್ನು ತಲುಪಿಸಲು ಆಗಿಲ್ಲ. ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಒದಗಿಸುವ ಪ್ರಗತಿ ಶೇಕಡಾ 50 ಸಾಧನೆಯಾಗಿಲ್ಲ. 2018ರಿಂದ ಪ್ರತಿ ವರ್ಷ ಹೆಚ್ಚು ಫಲಾನುಭವಿಗಳಿಗೆ ತಲುಪದೆ ಹೋಗಿದೆ ಎಂದರು. 15ರಿಂದ 29 ವಯೋಮಾನದ ಯುವಕ ಯುವತಿಯರಿಗೆ ತರಬೇತಿ ಹಾಗೂ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿಯಲ್ಲಿ ನಿರೀಕ್ಷೆಯಂತೆ ಪ್ರಗತಿ ಸಾಧಿಸದೆ ಇರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಕೃಷಿ ಮತ್ತು ಜಲ ಸಂಪನ್ಮೂಲ ಯೋಜನೆಯಡಿ ಸಣ್ಣ ನೀರಾವರಿ ಮಣ್ಣು ಪರೀಕ್ಷೆಗಳನ್ನು ಹೆಚ್ಚಿಸಬೇಕು. ಜಿಲ್ಲೆಯಲ್ಲಿ 2 ನದಿಗಳಿದ್ದು ನೀರಿನ ಬಳಕೆಗೆ ವಿಫಲ ಅವಕಾಶಗಳಿವೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರು ತಲುಪಿಸುವ ಕೆಲಸವಾಗಬೇಕೆಂದರು. ಬಡ ಜನರಿಗೆ ಕಚ್ಚಾ ಮನೆಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಗತಿ ಸಾಧ್ಯವಾಗಿಲ್ಲ. ಮನೆಗಳ ನಿರ್ಮಾಣ ವ್ಯವಸ್ಥೆಯನ್ನು ತೀವ್ರಗೊಳಿಸಬೇಕೆಂದರು. ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರು ವ್ಯವಸ್ಥೆಯನ್ನು ಇಲಾಖೆ ಅಧಿಕಾರಿಗಳೇ ಖಾತ್ರಿಪಡಿಸಿಕೊಳ್ಳಬೇಕು. ಸೂಚ್ಯಂಕದಂತೆ ಪ್ರತಿಶತ ಪ್ರಗತಿಯನ್ನು ದಾಖಲಿಸಲಾಗಿದೆ. ಆದರೆ ಅನೇಕ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ಇರುವ ಕುರಿತು ದೂರುಗಳಿದ್ದು ಮರು ಪರಿಶೀಲಿಸಬೇಕೆಂದರು. ಆರೋಗ್ಯ ಇಲಾಖೆಯಿಂದ ಅಪೌಷ್ಟಿಕ ಮಕ್ಕಳ ತೂಕ ಅಳೆಯುವುದು ಪೋಷಣ ಅಭಿಯಾನದ ಯೋಜನೆಯಡಿ ನೀಡಲಾಗುವ ಆಹಾರದ ಗುಣಮಟ್ಟ ಸಕಾಲ ತಲುಪಿಸುವುದನ್ನು ತೀವ್ರಗೊಳಿಸಬೇಕು. ಬಾಣಂತಿಯರು ಹಾಗೂ ಮಗುವಿನ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ತಾಲೂಕು ಮಟ್ಟದಲ್ಲಿ ನಿಯಮಿತವಾಗಿ ನಡೆಸಬೇಕೆಂದರು. ಪ್ರಗತಿ ಸಾಧಿಸದೇ ಇರುವ ವಲಯಗಳನ್ನು ಆದ್ಯತೆಯಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕೆಂದರು. ಮೂಲಭೂತ ಸೌಕರ್ಯ, ಆರ್ಥಿಕ ಅಭಿವೃದ್ಧಿ, ಶಿಕ್ಷಣ ಮತ್ತು ಆರೋಗ್ಯ ವಲಯದ ಸೂಚ್ಯಂಕ ಗುರಿಗಳನ್ನು ತಲುಪಲು ನಿರಂತರ ಮೇಲುಸ್ತುವಾರಿ ಅವಶ್ಯಕತೆ ಇದೆ. ಸಂಬಂಧಿಸಿದ ಇಲಾಖೆಗಳ ಮುಖ್ಯಸ್ಥರುಗಳು ನಿಗಾ ವಹಿಸುವ ಜೊತೆಗೆ ಪ್ರಗತಿಯನ್ನು ದಾಖಲಿಸಬೇಕೆಂದರು. ನೀತಿ ಆಯೋಗದ ನಿರ್ದೇಶನದಂತೆ ನಿಗದಿಪಡಿಸಲಾದ 49 ಸೂಚ್ಯಂಕಗಳ ಪ್ರಗತಿಗೆ ಕ್ರಮಬದ್ಧತೆ ಅವಶ್ಯಕತೆ ಇದೆ. ಪ್ರತಿ ತಿಂಗಳಲ್ಲಿಯೂ ಸಾಧಿಸಲಾಗಿರುವ ಪ್ರಗತಿ ಕೇವಲ ದಾಖಲೆಗಳಿಗೆ ಮಾತ್ರ ಸೀಮಿತಗೊಳಿಸದೆ ವಸ್ತು ಸ್ಥಿತಿಯಲ್ಲಿಯೂ ಪ್ರಗತಿ ಸಾಧಿಸುವ ಕೆಲಸವಾಗಬೇಕೆಂದರು. ಸೂಚ್ಯಂಕಗಳ ಗುರಿಯಂತೆ ಅನೇಕ ವಲಯಗಳಲ್ಲಿ ಪ್ರಗತಿ ಕುಂಠಿತವಾಗಿದ್ದು, ಪ್ರತಿಶತ ಗುರಿ ಸಾಧನೆಗೆ ಆದ್ಯತೆಯಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್
ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಅವರು ಇಂದು ನಗರದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿ ಆಸ್ಪತ್ರೆಗೆ ಬರುವ ತಾಯಿ ಮತ್ತು ಮಕ್ಕಳಿಗೆ ಉತ್ತಮ ರೀತಿಯ ಚಿಕಿತ್ಸೆ ನೀಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ವೇಳೆ ಗರ್ಭಿಣಿ ಮಹಿಳೆಯರೊಂದಿಗೆ ಮಾತನಾಡಿ ಆಸ್ಪತ್ರೆಯಲ್ಲಿ ಸಿಗುವ ಆರೋಗ್ಯ ಸೌಲಭ್ಯಗಳ ಕುರಿತು ಚರ್ಚಿಸಿದರು. ನಂತರ ಸ್ಕ್ಯಾನಿಂಗ್ ಕೊಠಡಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಡಿಎಚ್ಒ, ಆರ್ಸಿಎಚ್ ಅಧಿಕಾರಿ ಹಾಗೂ ಅಲ್ಲಿನ ಸಿಬ್ಬಂದಿಗಳೊಂದಿಗೆ ಚರ್ಚಿಸಿ ಔಷಧ ವಿತರಣೆ ವಿಭಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. जाने का बोल के बोला यहाँ कितने बजे पहुँचे हॉस्पिटल में? 10 बजे आए थे। आपका रजिस्ट्रेशन हो गया? हाँ, डॉक्टर को दिखाया? क्या बोले डॉक्टर? 10 तारीख को उनके लिए तो आप लोग सीटी स्कैन कराया? कहाँ पे कराया? कितना पैसा लगा? 5,000 हुआ। ನಂತರ ಲಸಿಕಾ ಕೊಠಡಿಗೆ ತಾಯಿ ಮತ್ತು ಮಕ್ಕಳಿಗೆ ನೀಡುವ ಲಸಿಕೆ ಕುರಿತು ಮಾಹಿತಿ ಪಡೆದು ಲಸಿಕೆಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನೋಂದಣಿ ಮಾಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿ ಹಾಜರಾತಿ ಪುಸ್ತಕವನ್ನು ಪರಿಶೀಲಿಸಿದರು. Very good. Seems to be AV and very nice. This is really good. Only HP. Sir, it is water diagnosis. ಬಳಿಕ ನಗರದ ಪೊಲೀಸ್ ಕಾಲೋನಿಯ ಅಂಗನವಾಡಿ ಕೇಂದ್ರ 12ಕ್ಕೆ ಭೇಟಿ ನೀಡಿ ಮಕ್ಕಳ ಕಲಿಕೆಯನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಕ್ಕಳಿಗೆ ನೀಡುವ ಆಹಾರದ ವಿವರಣೆಯನ್ನು ಅಂಗನವಾಡಿ ಅಧಿಕಾರಿಗಳಿಂದ ಪಡೆದರು. ಈ ವೇಳೆ ಮಕ್ಕಳ ಬಿಡಿಸಿದ ವಿವಿಧ ಚಿತ್ರಗಳನ್ನು ವೀಕ್ಷಣೆ ಮಾಡಿದರು. ಇದೇ ವೇಳೆ ಮಕ್ಕಳಿಂದ ನೃತ್ಯ ಪ್ರದರ್ಶನ ಮಾಡಲಾಯಿತು.
ಎಲ್ಲ ಮಕ್ಕಳಿಗೆ ಮುಟ್ಟಿ ಇಲ್ಲ ಎಲ್ಲ ಮಕ್ಕಳಿಗೆ ಆಮೇಲೆ ಸಾಮಾನ್ಯವಾಗಿ 2 ವರ್ಷ ಮಕ್ಕಳಿಗೆ ಕೊಳೆ ಹಾಕುವರಿಗೆ ಆಗ್ತದೆ ಅದು ಈ ವರ್ಷ ಬಂದಿದೆ. ನಂತರ ಯರ್ಮರಸ್ನ ಸರ್ಕಾರಿ ಆದರ್ಶ ವಿದ್ಯಾಲಯದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. Sir, 65 people, 65 teachers now library teachers they development or being how to handle the library. And here what the uniform ಪ್ರತಿಯೊಂದು ಕ್ಲಾಸ್ಗೆ ಒಂದು ಲೈಬ್ರರಿ ಇದು ಆಗಿದೆ ಕಮಿಟಿ ಆಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ನಂದಿತಾ, ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಜಿಯು ಹೂಡೇಜ್, ಕೈಗಾರಿಕಾ ಅಧಿಕಾರಿ ಬಸವರಾಜ್ ಯಂಕಂಚಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪ ನಿರ್ದೇಶಕ ನವೀನ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕ ಚಿದಾನಂದ್, ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ನಿತ್ಯೋತ್ಸವ ಕವಿಯೆಂದೇ ಪ್ರಸಿದ್ಧರಾದ ನಿಸಾರ್ ಅಹಮದ್ ನವೋದಯ ಹಾಗೂ ನವ್ಯ ಕಾವ್ಯ ಪರಂಪರೆಗಳಲ್ಲಿ ಉತ್ತಮ ಅಂಶಗಳನ್ನು ಪಡೆದು ತಮ್ಮ ಕಾವ್ಯಗಳಲ್ಲಿ ಪ್ರಯೋಗಿಸಿ ಕನ್ನಡ ಸಾಹಿತ್ಯ ವಲಯದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನು ಬೆಳೆಸಿದ ಶ್ರೇಷ್ಠ ಕವಿಗಳಲ್ಲೊಬ್ಬರಾಗಿದ್ದಾರೆ ಎಂದು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ಹಟ್ಟಿ ಹೇಳಿದರು. ಅವರಿಂದು ನಗರದ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ SRK ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು ಹಾಗೂ ಹೊಸಮನಿ ಪ್ರಕಾಶನ ವತಿಯಿಂದ ಹಮ್ಮಿಕೊಂಡಿದ್ದ ನಿತ್ಯೋತ್ಸವ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. KS ನಿಸಾರ್ ಅಹಮದ್ ಒಬ್ಬ ಶ್ರೇಷ್ಠ ಕವಿಗಳಾಗಿದ್ದು ಅವರ ಕವಿತೆ, ಅವರ ಬರಹಗಳು ಇಂದಿಗೂ ಜೀವಂತವಾಗಿವೆ. 1674ರಲ್ಲಿ ಪ್ರಕಟವಾದ ನಿತ್ಯೋತ್ಸವ ಕವನ ಸಂಕಲನ ನಿಸಾರ್ರಿಗೆ ಬಹಳ ಜನಪ್ರಿಯತೆ ತಂದು ಕೊಟ್ಟಿತ್ತು. ಇಂದು ಕೂಡ ಕನ್ನಡದ ಹಬ್ಬ ಎಲ್ಲೇ ನಡೆದರೂ ನಿತ್ಯೋತ್ಸವ ಕವಿತೆಯ ಗಾಯನವಿಲ್ಲದೆ ಅದು ಅಪೂರ್ಣವಾಗುತ್ತದೆ ಎಂದರು. ನಿಸಾರರ ಅನೇಕ ಕವಿತೆಗಳು ಸುಗಮ ಸಂಗೀತದ ಧ್ವನಿ ಸುರುಳಿಗಳ ಮೂಲಕ ಕನ್ನಡಿಗರನ್ನು ತಲುಪಿವೆ. ಜನಪ್ರಿಯತೆ ಗಳಿಸಿರುವ ಸುಮಧುರ ಮತ್ತು ನವೋಲ್ಲಾಸ ಕನ್ನಡದ ಮೊದಲ ಜೋಡಿ ಧ್ವನಿ ಸುರುಳಿಗಳು. ಈವರೆಗೆ ಅವರ ಕವನಗಳ 7 ಧ್ವನಿ ಸುರುಳಿಗಳು ಬಿಡುಗಡೆಗೊಂಡಿವೆ ಎಂದು ತಿಳಿಸಿದರು. ಉದ್ಘಾಟಿಸುವುದು ಬಹಳ ಸಂತೋಷವಾಗಿದೆ. ಪದ್ಮಶ್ರೀ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ವಿಚಾರ ಸಂಕಿರಣ ಉದ್ಘಾಟಿಸಿ ನಾನು ಅವರ ಬಗ್ಗೆ ಮಾತಾಡೋದು ಅಷ್ಟೊಂದು ಇದರಿಂದ ಆದರೂ ತಿಳಿದಷ್ಟು ನಾನು ಮಾತಾಡ್ತೀನಿ. ಅದು ಏನಾರ ತಪ್ಪಾದ ಕ್ಷಮಿಸಬೇಕಂತ ಕೋರ್ತೀನಿ. ನಿತ್ಯೋತ್ಸವ ಕವಿಯೆಂದೇ ಪ್ರಸಿದ್ಧರಾದ ನಿಸಾರ್ ಅಹಮದ್ ಅವರು ನವೋದಯ ಹಾಗೂ ನವ್ಯ ಕಾವ್ಯ ಪರಂಪರೆಯಲ್ಲಿ ಉತ್ತಮ ಅಂಶಗಳನ್ನು ಪಡೆದು ತಮ್ಮ ಕಾವ್ಯಗಳ ಗೌರವಿಸಿ ತಮ್ಮದೇ ಆದ ವೈಶಿಷ್ಟ್ಯವನ್ನು ಬಳಸಿದ ಶ್ರೇಷ್ಠ ಕವಿಯಲ್ಲೊಬ್ಬರಾಗಿದ್ದಾರೆ. ಅವರು 1974ರಲ್ಲಿ ಪ್ರಕಟವಾದ ನಿತ್ಯೋತ್ಸವ ಕವನ ಸಂಕಲನ ನಿಸಾರರಿಗೆ ಬಹಳ ಜನಪ್ರಿಯತೆ ಕೊಟ್ಟು
ಕೊಟ್ಟು ನಡೆದು ನಿತ್ಯೋತ್ಸವ ಕವಿತೆ ಗಾಯನವೆಲ್ಲವೂ ಅದು ಅರ್ಥಪೂರ್ಣ. ನಿಸಾರ್ ಅವರು ಅನೇಕ ಕವಿತೆಗಳನ್ನು ಸುಗಮ ಸಂಗೀತ ಧ್ವನಿ ಸುರುಳಿಗಳ ಮೂಲಕ ಕನ್ನಡಿಗರನ್ನು ತಲುಪಿದೆ. ಜನಪ್ರಿಯತೆ ಗಳಿಸಿರುವ ಸುಂದರ ಮತ್ತು ನವೋಲ್ಲಾಸ ಕನ್ನಡದ ಮೊದಲನೇ ಜೋಡಿ ಧ್ವನಿ ಸುರುಳಿಗೂ ಈವರೆಗೆ ಅವರ ಕವನ 7 ಧ್ವನಿ ಸುರುಳಿಗಳು ಬಿಡುಗಡೆ ಆಗಿದ್ದು, ಅವರು ಉತ್ತಮ ಸಾಹಿತ್ಯವನ್ನು ರಾಜ್ಯಕ್ಕೆ ನೀಡಿದ್ದಾರೆ. ಅವರ ಬಗ್ಗೆ ಇದೇ ವೇಳೆ ಸೇಂಟ್ ಥಾಮಸ್ ಪದವಿ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕ ಗೌಡಪ್ಪ ಗೌಡ ಗುರಡ್ಡಿ ಮಾತನಾಡಿ, ನಿಸಾರ್ ಅಹಮದ್ ಬಾಲ್ಯದಿಂದಲೂ ತಂದೆ ಶೇಖ್ ಹೈದರ್ ಅವರ ಮಾರ್ಗದರ್ಶನದಲ್ಲಿ ಬೆಳೆದವರಾಗಿದ್ದರು. ಶಿಕ್ಷಣದ ಜೊತೆಗೆ ಪಾಲಕರಿಂದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರು. ಅವರು ಮೈಸೂರು ಭಾಗ ಮಾತ್ರವಲ್ಲದೆ ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದವರಾಗಿದ್ದಾರೆ ಎಂದರು. ಸರಳ ಸಜ್ಜನಿಕೆಯ ವ್ಯಕ್ತಿಗಳಾಗಿದ್ದ ನಿಸಾರ್ ಅಹಮದ್ 75ಕ್ಕೂ ಅಧಿಕ ಕೃತಿಗಳನ್ನು ಬರೆದಿದ್ದು, ತಮ್ಮ 10ನೇ ವಯಸ್ಸಿನಿಂದಲೇ ಸಾಹಿತ್ಯಾಸಕ್ತಿಯನ್ನು ಮೈಗೂಡಿಸಿಕೊಂಡರು ಎಂದು ತಿಳಿಸಿದರು. ನಕ್ಷತ್ರಗಳು ಕೇವಲ ರಾತ್ರಿ ಮಾತ್ರ ಬೆಳಗ್ತವೆ. ರಾತ್ರಿ ಮುಗಿದು ಬೆಳಕಿನಲ್ಲಿನೂ ಬೆಳಗುವಂತ ನಕ್ಷತ್ರಗಳು ಯಾವುವು ಅಂದ್ರೆ ಅವು ಮಕ್ಕಳು, ಶಾಲೆಗಳು. ಅಂತ ಬೆಳಗುವ ನಕ್ಷತ್ರಗಳಲ್ಲಿ ಈಗ ಇಂಥ ಸುಂದರವಾದ ಸಮಾರಂಭದಲ್ಲಿ ಮಾತನಾಡೋದೇ ಒಂದು ಸೌಭಾಗ್ಯ. KS ನಿಸಾರ್ ಅಹಮದ್ ಅನ್ನುವಂಥ ಮಹಾನ್ ಕವಿ, ಅವರು ಕೂಡ ಆರಂಭದಲ್ಲಿ ನಾನು ನಿನ್ನೆ ಸ್ವಲ್ಪ ಸರ್ ಹೇಳ್ತಾರೆ, ನನಗೂ ಗೊತ್ತಿತ್ತು ನನಗೆ ಈ KS ಅಂದ್ರೆ ಏನು ಅಂತ. ಈ KS ಗೊತ್ತು, ಆದ್ರೆ KS ಅಂದ್ರೆ ಏನು ಅಂತ ನಾನು ಅವ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಒಂದು ತಮಾಷೆ ನೆನಪಿಗೆ ಬಂತು ನಮಗೆ. ಏನಂದ್ರೆ ನಾವು ಚಿಕ್ಕ ವಯಸ್ಸಿನಾಗ ಇದ್ದಾಗ ಸೈಕಲ್ ಬಾಳ್ರಿ ನಮಗೆ. ಈಗ ಎಲ್ಲ ಬೇರೆ ಬೇರೆ ವಾಹನಗಳು ಬಂದಿದ್ದಾವೆ. ಅವಾಗ ಸೈಕಲ್ ಇದ್ರೆ ಒಳ್ಳೇದು. ಅವಾಗ ಸೈಕಲ್ಗಳಿಗೆ ಲೈಟ್ಗಳು ಇರ್ತಿದ್ವು. ಆಮೇಲೆ ಈಗ ಹೆಸರು ಚಿಕ್ಕ ದೊಡ್ಡ ಹೆಸರುಗಳನ್ನು ಚಿಕ್ಕ ಮಾಡ್ತಾರೆ. ನೋಡ್ರಿ, ಈಗ ಪ್ರಿಯಾಂಕಾ ಅಂತ ಚೆನ್ನಾಗಿರ್ತದ, ಅದನ್ನ ಪಿಂಕಿ ಮಾಡಿಬಿಡ್ತಾರೆ. ಅವ್ರು ವೆಂಕಟಮೂರ್ತಿ ಅಂತ ವೆಂಕಿ ಅಂತ ಅಂದ್ರೆ ಶಾರ್ಟ್ ಮಾಡ್ತಾರೆ. ಶಾರ್ಟ್ ಮಾಡೋದು ಮನುಷ್ಯನ ಗುಣಧರ್ಮ. ಯಾಕೆ ಶಾರ್ಟ್ ಮಾಡ್ತಾರೆ ಅಂತ ಒಂದು ತಮಾಷೆಯಾಗಿ ಹೇಳ್ತಾರೆ ಕೆಲವರು. ಒಬ್ಬ ನಾನು ಹೇಳಿದ್ನಲ್ಲ, ಸೈಕಲ್ ಇತ್ತು. ಅವಾಗ ಸೈಕಲ್ ಅಲ್ಲಿ ಅವಾಗ ಲೈಟ್ಗಳು ಇತ್ತು ಸೈಕಲ್ಗೆ. ಆಮೇಲೆ ಈ ಸಂದರ್ಭದಲ್ಲಿ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ RK ಅಮರೇಶ್, ಪತ್ರಕರ್ತ ಖಾನ್ ಸಾಬ್ ಮೋಮಿನ್, ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ BM ವಿರೂಪಾಕ್ಷಿ, ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ G ಸುರೇಶ್, ತ್ರಿಮೂರ್ತಿ ಪ್ರಕಾಶನ ಪ್ರಧಾನ ಸಂಚಾಲಕ ಯಲ್ಲಪ್ಪ M ಮರ್ಚೆಡ್, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯ ಸದಸ್ಯ ಸಿದ್ದಯ್ಯ ಮಾಡಗಿರಿ, ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ, ಸಲಹೆಗಾರ್ತಿ ಶಂಶಾದ್ ಬೇಗಂ ಸೇರಿದಂತೆ ಇತರರು ಇದ್ದರು. ವಾರ್ಡ್ ನಂಬರ್ 15ರ ನೇತಾಜಿ ನಗರದಲ್ಲಿ ಹಾದು ಹೋಗಿರುವ ರಾಜಕಾಲುವೆ ಒತ್ತುವರಿ ಮಾಡಿರುವುದನ್ನು ಪಾಲಿಕೆ ತೆರವುಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನಾ ಸಂಚಾಲಕ ಪರಶುರಾಮ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾರ್ಡ್ ನಂಬರ್ 15ರಲ್ಲಿ ಅಂಬಾ ಭವಾನಿ ಹುಲಿಗೆಮ್ಮ ದೇವಿ ದೇವಸ್ಥಾನ ಮುಂಭಾಗದಿಂದ ಹಾದು ಹೋಗಿರುವ ರಾಜಕಾಲುವೆ ಒತ್ತು ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಒತ್ತುವರಿ ಕುರಿತು ಈ ಹಿಂದಿನ ನಗರಸಭೆ ಪೌರಾಯುಕ್ತರಿಗೆ ಸಾಕಷ್ಟು ಮನವಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಒತ್ತುವರಿ ತೆರವಿಗೆ ಮುಂದಾಗಿಲ್ಲ. ಕುಂದುಕೊರತೆ ಸಭೆಯಲ್ಲಿಯೂ ಈ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ತೆರವಿಗೆ ಭರವಸೆ ನೀಡಿದ್ದಾರೆ ಹೊರತು ತೆರವುಗೊಳಿಸಲು ಮುಂದಾಗುತ್ತಿಲ್ಲವೆಂದು ಆಪಾದಿಸಿದರು. ಅಧಿಕಾರಿಗಳಿಗೆ ನಾನು ಪತ್ರ ಕಳಿಸ್ತೀನಿ ಅಂತ ಹೇಳಿ ಅವರು ಸಹಿತ ರವಾನೆ ಮಾಡಿದರು. ಅದಾದ ನಂತರ ಮತ್ತೆ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಕುಂದುಕೊರತೆಗಳ ಸಭೆ ಇಟ್ಟುಕೊಂಡಿದ್ದರು ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಶಿವಕುಮಾರ್ ಸಾಹೇಬರು. ಅಂದಿನ ಸಂದರ್ಭದಲ್ಲಿ ಅವರು ಸಹಿತ ಒಂದು ಕಾಪಿ ಕೊಟ್ಟಿದ್ದಿಲ್ಲ. ಆ ಕಾಪಿ ಪುರುಷಿಂದಪ್ಪ ಅವರಿಗೆ ರವಾನೆ ಮಾಡಿದ್ದಾರೆ. ಅವರು ಯಾರ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಅದಕ್ಕೂ ಎಳ್ಳಷ್ಟು ಕಿಮ್ಮತ್ತಿಲ್ಲದೆ ಅವರು ಇದು ಮಾಡ್ತಾ ಇದ್ದಾರೆ. ಯಾರಿಗೆ ಹೇಳಬೇಕು? ನಮ್ಮ ಆಳವರು ಎಷ್ಟು ದಿನ ಅಂತ ತಗೊಳ್ಬೇಕು? ಮಳೆಗಾಲ ಬಂದರೆ ಮಳೆ ನೀರಲ್ಲ. ನಮ್ಮ ದಲಿತರ ಬಡಾವಣೆಯಲ್ಲಿ ಮೊದಲೇ ತಗ್ಗು ಪ್ರದೇಶವಾದಂತ ನಮ್ಮ ದಲಿತರ ಬಡಾವಣೆ ಅಲ್ಲಿಯೇ ಸಂಗ್ರಹವಾಗುತ್ತವೆ. ನಮ್ಮ ಬಡಾವಣೆ ಹುಲಿಗೆಮ್ಮ ದೇವಸ್ಥಾನವಿದ್ದು ಪ್ರತಿ ಶುಕ್ರವಾರ ಮಂಗಳವಾರ ಬರುವಂತ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ. ಹಾಗೂ ಇತ್ತೀಚೆಗೆ ಇವರೇನು ಮುಖ್ಯ ರಸ್ತೆ ಮಾಡಿದ್ರು,
ಮಾಡೋದು, ತೆಗೆದು ಬಯದರ್ಶ ಒಳಗೆ ಹಾಕೋದು, ಇದೇ ಕೆಲಸ ನಡೆದ ಸರ್. ದಯಮಾಡಿ ನಗರಸಭೆ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತು ನಮ್ಮ ಬಡವರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಂತ ಈ ಮಾಧ್ಯಮಗೋಷ್ಠಿಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಲ್ಲಿ. ನಗರದ ಬಡಾವಣೆಗಳಲ್ಲಿ ಶೌಚಾಲಯದ ಕೊರತೆ ಇದ್ದು ನಿರ್ಮಾಣಕ್ಕೆ ಮುಂದಾಗಬೇಕು ಹಾಗೂ ರಾತ್ರಿ ಸಮಯದಲ್ಲಿ ವಿದ್ಯುತ್ ಇಲ್ಲದೆ ಜನ ಸಂಚಾರಕ್ಕೆ ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕ್ರಮ ವಹಿಸಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಇದ್ದರು. ನಗರದ ಬೋಳಮಾನದೊಡ್ಡಿ ರಸ್ತೆಯಲ್ಲಿನ ಶಾರದಾ ವಿದ್ಯಾನಿಕೇತನ ಶಾಲೆಯ ಆಡಳಿತ ಮಂಡಳಿಯು ಸರ್ಕಾರಿ ಗುಡ್ಡದ ಜಮೀನನ್ನು ಅತಿಕ್ರಮಿಸಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದು ತೆರವುಗೊಳಿಸಬೇಕೆಂದು ಪ್ರಗತಿಪರ ಕನ್ನಡಿಗರ ಸಮಿತಿ ಅಧ್ಯಕ್ಷ ಎಸ್ ಈರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಶಾರದಾ ವಿದ್ಯಾನಿಕೇತನ ಶಾಲೆಯ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿಕೊಂಡು ಹಿಂಭಾಗದಲ್ಲಿ ಯಾರಿಗೂ ತಿಳಿಯದಂತೆ ಶಾಲೆಯ ಪಕ್ಕದಲ್ಲಿರುವ ಗುಡ್ಡವನ್ನು ಅತಿಕ್ರಮಣ ಮಾಡಿಕೊಂಡು ಸರ್ಕಾರದ ಜಮೀನಿನ ಮೇಲೆ ಶಾಲಾ ಕೊಠಡಿಗಳನ್ನು ಕಟ್ಟಿಕೊಂಡಿದ್ದಾರೆ. ಇದನ್ನು ಸಾರ್ವಜನಿಕರು ಪ್ರಶ್ನಿಸಿದರೆ ಹಾರಿಕೆಯ ಉತ್ತರ ನೀಡುತ್ತಿದ್ದಾರೆ ಎಂದು ದೂರಿದರು. ಶಾಲಾ ಆಡಳಿತಾಧಿಕಾರಿ ಡಿಕೆ ಮುರಳೀಧರ್ ಇವರಲ್ಲಿ ಹೋಗಿ ಕೇಳಿದರೆ ಮಾಹಿತಿಯನ್ನು ಕೊಡುತ್ತಿಲ್ಲ. ಈ ಶಾಲೆಯವರು ಅತಿಕ್ರಮಣದಿಂದ ಪ್ರೇರಿತಗೊಂಡು ಇನ್ನಿತರರು ಸಹ ಗುಡ್ಡದ ಮೇಲೆ ಮನೆ ಕಟ್ಟಡಗಳನ್ನು ಅಕ್ರಮವಾಗಿ ಕಟ್ಟಿಕೊಂಡಿದ್ದಾರೆ. ಈ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸಿ ಸರ್ಕಾರದ ಜಮೀನನ್ನು ವಶಕ್ಕೆ ಪಡೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ಹಲವಾರು ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೌರತ್ವರಿಗೆ ಮನವಿ ಸಲ್ಲಿಸಿದ ಜೊತೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನಾವು ಪದೇ ಪದೇ ಕೇಳಿದ್ರೆ ಬರ್ತೀವಿ, ಅವಾಗ ಬರ್ತೀವಿ, ಇವಾಗ ಬರ್ತೀವಿ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ಅವರು ಆ್ಯಕ್ಷನ್ ತಗೊಳ್ತಾ ಇದ್ದಾರೆ. ಯಾಕಂದರೆ ಈ ಕಾಲದಲ್ಲಿ ಯಾಕಂದರೆ ಅವರು ಶುಲ್ಕ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಜಮೀನಿನಲ್ಲಿ ಯಾಕೆ ಡಾಕ್ಯುಮೆಂಟ್ ಎಲ್ಲ ಅತಿಕ್ರಮಣ ಆಗಿರೋದು ಯಾಕಂದ್ರೆ ಎಲ್ಲರಿಗೆ ನಾವು ಗೊತ್ತಿಸದೇ ಇರೋರಿಗೆ ಅದ್ರ ಬಗ್ಗೆ ಯಾಕೆ ತಗೊಳ್ತಾ ಇದ್ದಾರೆ, ಪೌರತ್ವರಾಗಲಿ ಮತ್ತು ಜಿಲ್ಲಾಧಿಕಾರಿ ಯಾರೇ ಆಗಲಿ. ಯಾಕಂದ್ರೆ ನಮಗೆ ನಾವು ಹೋಗಿ ಕೇಳಿದ್ರೆ ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ತಿಮ್ಮಪ್ಪ ಇದ್ದರು. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದ ಹನುಮಂತ ಎಂಬುವವರಿಗೆ ಸೇರಿದ ನಿವೇಶನದಲ್ಲಿ ಮಾಜಿ ಶಾಸಕ ಪ್ರತಾಪಗೌಡ ಬೆಂಬಲಿಗ ದುರ್ಗಾ ಪ್ರಸಾದ್ ದಬ್ಬಾಳಿಕೆ ಮಾಡಿ ನಿವೇಶನದಲ್ಲಿ ಕಸ ಹಾಕಿ ಒತ್ತುವರಿ ಮಾಡಿದ್ದಾರೆ. ತೆರವುಗೊಳಿಸಲು ಕೇಳಿದರೆ ಬೆದರಿಸುತ್ತಿದ್ದಾರೆ. ಕವಿತಾಳ ಪೊಲೀಸರಿಗೆ ದೂರು ನೀಡಿದರೂ ರಕ್ಷಣೆ ನೀಡುತ್ತಿಲ್ಲ. ಭಯದಲ್ಲಿ ಜೀವನ ನಡೆಸುತ್ತಿದ್ದು ರಕ್ಷಣೆ ನೀಡಿ ಇಲ್ಲದಂತಾಗಿದೆ. ಕುಟುಂಬ ಸಮೇತ ಸಾಯಲು ಅವಕಾಶ ನೀಡುವಂತೆ ಪತ್ನಿ ಮತ್ತು ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿ ಮನೆ ಮುಂದೆ ಧರಣಿ ನಡೆಸಿದರು. ತೋರಣದಿನ್ನಿ ಗ್ರಾಮದ ಹನುಮಂತ ಎಂಬುವವರಿಗೆ ಸೇರಿದ ನಿವೇಶನದಲ್ಲಿ ಮಾಜಿ ಶಾಸಕ ಪ್ರತಾಪಗೌಡ ಬೆಂಬಲಿಗರು ನಿತ್ಯ ತೊಂದರೆ ನೀಡುತ್ತಿದ್ದಾರೆ. ಈ ಬಗ್ಗೆ ಕವಿತಾಳ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲವೆಂದರು. ರಾಜಕೀಯ ಪ್ರಭಾವದಿಂದ ಜಮೀನು ಒತ್ತುವರಿ ಮಾಡಿ ಗುಂಡಾಗಿರಿ ಪ್ರದರ್ಶಿಸುತ್ತಿರುವುದನ್ನು ಕವಿತಾಳ ಪೊಲೀಸರ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪೊಲೀಸರು ದೂರು ದಾಖಲಿಸಿಕೊಳ್ಳಲು ಹಿಂದೇಟು ಹಾಕಿದ್ದನ್ನು ವಿರೋಧಿಸಿ ದಯಾಮರಣ ನೀಡುವಂತೆ ಡಿಸಿ ಮನೆ ಮುಂದೆ ಗುರುವಾರ ರಾತ್ರಿ ಕುಟುಂಬ ಪ್ರತಿಭಟನೆ ನಡೆಸಿದರು. ಹೌದು ಸರ್, ಹೋದ ವರ್ಷ ಮಾರ್ಚ್ ನಾನು ಡೇಟ್ ಸಹಿತ ಕೊಡ್ತೀನಿ ಸರ್, ಇಂಥ ದಿನ ಅಂತ ಡೇಟ್ ಸಹಿತ ಕೊಡ್ತೀನಿ ಸರ್ ನಾನು. ಅಷ್ಟೇ ನಿನ್ನೆ ಮೊನ್ನೆ ಅವರು 13ನೇ ತಾರೀಕು ಬಂದಿನ ಅವತ್ತೂ ಕೂಡ ಏನು ಮಾಡ್ತಾರೆ ನೀಟ್ ಬರ್ತದೆ ಅಲ್ಲೇ ಸ್ಟೇಷನ್ PSI ಮುಂದೆ ಅದು ನೋಡ್ಬಾರ್ದ ಕೈಕಾಲು ಮುರಿದ್ಬಿಡ್ತು ನಾವು ಅಂತ ಅಂದ್ರೆ ನೋಡ್ರದಿಲ್ಲ. ನಮ್ಮ ತಾಯಿದು ಹೋದ ಸರ್, ನಮ್ಮ ತಾಯಿ ಕೈ ಮುರಿದಾರೆ ಸರ್. ಕೈ ಮುರಿದು 15 ದಿನ ಅಂದ್ರೆ ನೋಡಿ ಬರಂಗಿಲ್ಲ ಸಮಸ್ಯೆ.
ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಬಂದೀವಿ. ಯಾಕಂದರೆ ದಯಾಮರಣ DC ಸಾಬ್ರು ದಯಾಮರಣ ಕೊಡ್ಬೇಕಂತ ಹೇಳಪ್ಪ. ಈಗಾಗಲೇ ನಾವು ಸ್ಟೇಷನ್ಗೆ ಹೋಗಿದ್ವಿ. ಸ್ಟೇಷನಲ್ಲಿ ಜಾಗದ ಸಮಸ್ಯೆ ಇತ್ತು ನಮ್ಮದು. ಸ್ಟೇಷನ್ಗೆ ಹೋಗಿದ್ವಿ, ಆದರೆ ಅವರು ಯಾವುದೇ ರೀತಿಯ ರಕ್ಷಣೆ ಕೊಡೋಕ್ಕೆ ಬರಲ್ಲ ಅಂದರು. ಕೋರ್ಟ್ನಿಂದ ಆದೇಶ, ಕವಿತಾಳ ಪೊಲೀಸ್ ಸ್ಟೇಷನ್ ಸರ್, ಅಲ್ಲಿಂದ ಕೋರ್ಟ್ನಿಂದ ಆದೇಶ ತಗೊಂಬಂದರು. ಆದೇಶ ತಂದರೂ ಸಹಿತ ನಮ್ಮ ಮೇಲೆ ದಾಳಿ ಮಾಡೋಕಚ್ಚಾರ ಅಂತ ಹೋದ್ರು ಸಹಿತ ಅವರು ಯಾವುದೇ ರೀತಿಯ ರಕ್ಷಣೆ ಕೊಡೋಕಚ್ಚಿಲ್ಲ. ಬರೀ ಕೇಸ್ ಮಾಡ್ತಾರೆ ಸರ್, ನಮ್ಮ ಮೇಲೆ ಕೇಸ್ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಮಾಡ್ತಾರೆ, ಅಷ್ಟೇ ಮಾಡೋಕ್ಕಾಗದಂತ ಅರ್ಥ. ನಾವು ಜಾಗಕ್ಕೆ ನಮ್ಮ ಜಾಗಕ್ಕೆ ಅವ್ರು ಬರಬಾರ್ದಂತ ಸ್ಟೇ ಕೊಟ್ಟಿದ್ದು ಸರ್ ಕೋರ್ಟು. ಆದ್ರೆ ಬರ್ತಾ ಇದ್ದಾರೆ ಸರ್, ಅದನ್ನು ತಡೆ ಇಡ್ರಿ ಅಂದ್ರೆ ತಡೆ ಇಡಕ್ಕೆ ಬರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಈ PSI ಮುಂದೆನೇ ಕುತ್ಕೊಂಡು ಅವ್ರು ಹೇಳ್ತಾರೆ ಸರ್, BJP ಮುಖಂಡ ದುರ್ಗಾಪ್ರಸಾದ್ ಅದೇನ್ರಿ, ಆತ ಮಾಜಿ ಶಾಸಕನ ಬಲಗೈ ಬಂಟ ಸರ್, ಅದೇನಂತನ್ರಿ PSIಗೆ ಕೋರ್ಟ್ ಆದೇಶನ ಮೀರ್ತು ನಾವು ನೀವು ಏನು ಬೇಕಾದ್ರೆ ಮಾಡ್ತೀರ ಅಂತ ಹೇಳ್ತಾನೆ. ಮತ್ತೇನಂತಾರೆ ಸರ್, ಅವ್ನ ಕೊಲೆ ಮಾಡ್ತು, ಅವ್ನಿಗೆ ಏನು ಮಾಡ್ತು ನೋಡೋಂತ ತಡ್ರಿ ಅಂತ ಹಿಂಗೆ ಸ್ಟೇಷನ್ನಲ್ಲೇ ಮುಲಾಜಿದ್ದಂಗೆ ಬೆದರಿಕೆ ಹಾಕ್ತಾರೆ ಸರ್. ದುರ್ಗಾಪ್ರಸಾದ್ ಆಗ್ತಾರೆ ಸರ್, BJP ಮುಖಂಡದೇನ್ರಿ ಸರ್. ಆತ ಬಂದು ಅತನೇ ಇದೆಲ್ಲ ನಮ್ಗೆ ಭಾಳಷ್ಟು ಸಮಸ್ಯೆ ಮಾಡಕ್ಕೆ ಸರ್. ಅಲ್ಲಿ ನಮ್ಮ ಮನೆ ಹತ್ರ ಬಂದು ಕಸ ಹಾಕೋದು, ತಿಪ್ಪೆ ಹಾಕೋದು, ಗಲೀಜು ಎಲ್ಲ ತಂದಾಕ್ತಾನೆ, ಉಣಕ್ಕೆ ಸಹಿತ ನಮ್ಗೆ ಇದೆಲ್ಲ ಸರ್. ಅದಕ್ಕೋಸ್ಕರ ಬದುಕೋದಕ್ಕಿಂತ ಸಾಯದ ಮೇಲೆ ನನಗಾಯ್ತು ರೀ. ಅದಕ್ಕೆ ಸಾಬ್ರ ತಕ್ಕ ಬಂದೀವಿ ಈಗ. ಅವ್ರು ಮರಣ ಕೊಟ್ರೆ ಮಾಡಿ ಸತ್ತೋತು, ಇಲ್ಲಾಂತಂದ್ರೆ ಅದನ್ನ ಕ್ಲೀನ್ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಕ್ಲೀನ್ ಮಾಡ್ಕೊಂತೀವಿ ಸರ್, ಅಷ್ಟೇ. ನಾವು ತೋರಣದಿಂದ ಬಂದಿವಿ ಸರ್, DC ಸಾಬ್ರ ಹತ್ರ ಬಂದಿವಿ ಸರ್ ದಯಾಮರಣ ಕೊಟ್ಟು ಕೇಳಕ್ಕೆ. ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಿ ಸರ್, ಕೊಡೋಕ್ಕಾಗಲ್ಲ, ಇಲ್ಲಾಂದ್ರೆ ಬೆಳಿಗ್ಗೆ ಬೇರೆ ಅಂತ ಹೇಳಿದ್ರಿ ಸರ್. ಅದಕ್ಕೊಂದೆರಡು ಮಾತಾಡಿ ಅವ್ರ ಬಾಯಿಲಿಂದ ಏನು ಬರುತ್ತೆ ಕೇಳ್ಕೊಂಡು ಹೋಗ್ಬೇಕಂತ ಬಂದಿವಿ ಸರ್. ಅಲ್ಲಿ ಜಾಗದ ಸಂಬಂಧಪಟ್ಟ ವಿಷಯಗಳು ಕೋತಲ್ ಸ್ಟೇಷನ್ ತನಕ ಹೋಗಿದ್ವಿ ಸರ್. ಅವ್ರು ಆಯ್ತಮ್ಮ ಬಗೆಹರಿಸ್ತೀವಿ, ಆಯ್ತು ತೆಗಿಸ್ತೀವಿ ಅಂತ ಹೇಳಿದ್ರಿ ಸರ್. 2 ದಿನ ಜಾತ್ರೆ ಇದೆ, ಅದನ್ನ ಮುಗಿಸ್ಕೊಂಡು ಸೋಮವಾರ ದಿನ ಬಂದು ನೋಡಿ ಚೆಕ್ ಮಾಡಿ ಕೇಸಿ ತೆಗಿಸ್ತೀವಮ್ಮ, ಅದ್ರಾಗ ನಿಮ್ಮ ಜಾಗದಾಗ ಏನಿದೆ ನೀವು ಏನಾರು ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಸರ್. ಅವ್ರು ಬಂದಿಲ್ಲ ಸರ್, ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಸರ್, ನಮ್ಮ ಯಜಮಾನ್ರ ಮೇಲೆ. ಯಾರು? ಅವರು ಅಪೋಸಿಟ್ ಸರ್. ಯಾರು? ಏನೋ ಮಾಡಿಸ್ತಾರೆ? ದುರ್ಗಾಪ್ರಸಾದ್ ಸರ್, ದುರ್ಗಾಪ್ರಸಾದ್ ರಾಮೇಶ್ವರ. ಭಯದಲ್ಲಿ ಜೀವನ ನಡೆಸುತ್ತಿದ್ದು ರಕ್ಷಣೆ ನೀಡಿ ಇಲ್ಲ, ಕುಟುಂಬ ಸಮೇತ ಸಾಯಲು ಅವಕಾಶ ನೀಡುವಂತೆ ಪತ್ನಿ ಮತ್ತು ಮಕ್ಕಳೊಂದಿಗೆ ಧರಣಿ ನಡೆಸಿದರು. ಪೊಲೀಸರು ಮಧ್ಯ ಪ್ರವೇಶಿಸಿ ಕ್ರಮ ಭರವಸೆ ನೀಡಿದ್ದಾರೆ. ತಾಲೂಕಿನ ಗಣಮೂರು ಗ್ರಾಮದ SSLC ವಿದ್ಯಾರ್ಥಿ ಚಂದ್ರಬಂಡ ಶಾಲೆಗೆ ಆಟೋದಲ್ಲಿ ಹೋಗುತ್ತಿದ್ದಾಗ ಟಾಮ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಗಂಭೀರ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ. ಮೃತಪಟ್ಟ ವಿದ್ಯಾರ್ಥಿಯನ್ನು ಹೊನ್ನಪ್ಪ ಸಾಗರ್ ಎಂದು ಗುರುತಿಸಲಾಗಿದೆ. ಪ್ರತಿನಿತ್ಯ ತೆರಳುತ್ತಿದ್ದಂತೆ ಆಟೋದಲ್ಲಿ ಹೋಗುತ್ತಿದ್ದಾಗ ಡಿಕ್ಕಿ ಹೊಡೆದ ತೀವ್ರ ಗಾಯಗೊಂಡು ಮೃತಪಟ್ಟಿದ್ದಾನೆ. ಇತರೆ ವಿದ್ಯಾರ್ಥಿಗಳಿಗೆ ತೆರಚಿದ ಗಾಯಗಳಾಗಿವೆ. ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. SSLC ಓದುತ್ತಿದ್ದ ಹೊನ್ನಪ್ಪ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿದ್ದ. ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಂಡಿದ್ದು ಕುಟುಂಬ ವರ್ಗ ತೀವ್ರ ಶೋಕದಲ್ಲಿ ಮುಳುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹತ್ವಾಕಾಂಕ್ಷೆ ಜಿಲ್ಲೆ ಪ್ರಗತಿ ಪರಿಶೀಲನೆ. ಸೂಚ್ಯಂಕದ ನಿಗದಿತ ಗುರಿ ತಲುಪಲು ಆದ್ಯತೆಯಾಗಿ ಪರಿಗಣಿಸಿ. ಸಮೀರ್ ಶುಕ್ಲಾ. ತಾಯಿ ಮತ್ತು ಮಗು ಆಸ್ಪತ್ರೆ, ಅಂಗನವಾಡಿ ಕೇಂದ್ರಗಳಿಗೆ ಕೇಂದ್ರ ಹಣಕಾಸು ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಭೇಟಿ. ಪರಿಶೀಲನೆ. ಹೊಸ ಮನೆ ಪ್ರಕಾಶನದಿಂದ KS ನಿಸಾರ್ ಅಹಮದ್ ಬದುಕು ಮತ್ತು ಬರಹ ಕುರಿತು ವಿಚಾರ ಸಂಕಿರಣ. KS ನಿಸಾರ್ ಅಹಮದ್ ಸಾಹಿತ್ಯ ಕ್ಷೇತ್ರದಲ್ಲಿ ವೈಶಿಷ್ಟ್ಯಪೂರ್ಣ ಕವಿ. ಪಾಷಾ ಹಟ್ಟಿ. ವಾರ್ಡ್ ನಂಬರ್ 15ರಲ್ಲಿ ರಾಜ ಕಾಲುವೆ ಒತ್ತುವರಿ ತೆರವುಗೊಳಿಸಲಿ. ಪರಶುರಾಮ್. ಶಾರದಾ ವಿದ್ಯಾನಿಕೇತನದಿಂದ ಅರಣ್ಯ ಜಾಗ ಒತ್ತುವರಿ. ಈರೇಶ್. ನಿವೇಶನ ಒತ್ತುವರಿ ಮಾಡಿ ದಬ್ಬಾಳಿಕೆ. ದಯಾ ಮರಣಕ್ಕೆ ಆಗ್ರಹಿಸಿ DC ಮನೆ ಮುಂದೆ ತೋರಣದಿಂಡಿ ಕುಟುಂಬದಿಂದ ಧರಣಿ. ಚಂದ್ರಬಂಡ ಬಳಿ ರಸ್ತೆ ಅಪಘಾತ. ಗಣಮೂರು SSLC ವಿದ್ಯಾರ್ಥಿ ಸಾವು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.